ಜಮೀರ್ ಅಹಮದ್ ಅವರಿಗೆ ಈ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ, ಸಚಿವ ಸ್ಥಾನ ಕೈ ತಪ್ಪಿದೆ. ಹೀಗಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದಂತಹ ಜಮೀರ್ ಅಹಮದ್ ಅವರು ಒಂದು ಬೆಲೆ ತೆರಬೇಕಾಯ್ತಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಜಮೀರ್ ಅಹಮದ್ ಅವರಿಗೆ. ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದಿಂದ ಸಿದ್ದು ಆಪ್ತ ಜಮೀರ್ ಅಹಮದ್ ಖಾನ್ ಹೊರಗಡೆ ಉಳಿದಿದ್ದಾರೆ. ಸಂಪುಟ ಆಯ್ಕೆ ಏನಾಗ್ತಾ ಇತ್ತು ಅಂದರೆ ಇದು ಫೈನಲೈಸ್ ಏನಾಗ್ತಾ ಇತ್ತು, ಆ ಒಂದು ಸಮಯದಲ್ಲೇ ಜಮೀರ್ ಅಹಮದ್ ಅವರ ಒಂದು ಆಡಿಯೋ ಹೊರ ಬಂದುಬಿಡ್ತು. ಇದು ಎಲ್ಲೋ ಒಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರನ್ನ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಲಿಲ್ಲ, ಹೊರಗಿಡಲಾಗಿದೆ. ಹೀಗಾಗಿ ಸಚಿವ ಸ್ಥಾನ ಕೈ ತಪ್ಪಿತು. ಮೊದಲ ಪಟ್ಟಿಯಲ್ಲಿ ಮುಸ್ಲಿಂ ನಾಯಕ ಜಮೀರ್ ಅವರ ಹೆಸರಿಲ್ಲ, ಯು.ಟಿ. ಖಾದರ್ ಅವರು ಕೊಟ್ಟುಬಿಟ್ಟಿದ್ದಾರೆ ಆಲ್ರೆಡಿ ಫಸ್ಟ್ ಲಿಸ್ಟ್ನಲ್ಲಿ. ಈಗಾಗಲೇ ಅಲ್ಪಸಂಖ್ಯಾತ ಕೋಟಾದಲ್ಲಿ ಖಾದರ್ ಅವರ ಸಚಿವ ಸ್ಥಾನ ಸಿಕ್ಕಿದೆ. ಹೀಗಾಗಿ ಜಮೀರ್ ಅವರಿಗೆ ಈ ಬಾರಿ ಡಿ.ಕೆ. ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಮಿಸ್ ಆಗುವಂಥ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂಥವರು ಜಮೀರ್ ಅಹಮದ್. ಡಿ.ಕೆ. ಸಂಪುಟದಲ್ಲಿ ಜಮೀರ್ ಔಟ್ ಆಗಿದ್ದಾರೆ, ಇಲ್ಲ. ಬಹುಶಃ ಇದೇ ಕಾರಣಕ್ಕೆ, ಅದರಲ್ಲೂ ಆಯ್ಕೆಯ ಸಮಯದಲ್ಲೇ ಆಡಿಯೋ ಏನು ಹೊರಬಂತಲ್ಲ, ಹೀಗಾಗಿ ಹೈಕಮಾಂಡ್ ಡಿ.ಕೆ. ಅವರ ಸಂಪುಟದಿಂದ ಜಮೀರ್ ಅಹಮದ್ ಅವರನ್ನು ಹೊರಗಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದು ಹೌದು, ಅದಕ್ಕೆ ಪುರಾವೆ ಸಿಕ್ಕಿದೆ. ಬಟ್ ಜಮೀರ್ ಅವರು ನೋ ಅಂತ ಹೇಳಿದ್ರು, ಅದು ನಂದಲ್ಲ ಆಡಿಯೋ, ಇದು ಷಡ್ಯಂತ್ರ, ಕಾನ್ಸ್ಪಿರಸಿ, ನನ್ನದಲ್ಲ ಇದು ವಾಯ್ಸ್, ಎ ಅಂತೆಲ್ಲ ಹೇಳಿದ್ರು. ಬಟ್ ಸದ್ಯಕ್ಕೆ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ.